ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 3, ಅಯೋಧ್ಯಾಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ. ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ. ರಘುನಾಥಾಯ ನಾಥಾಯ ಸೀತಾಯ ಪದಯೇ ನಮಃ. ರಾಮನ ಪಟ್ಟಾಭಿಷೇಕದ ವಾರ್ತೆ ಮಂಥರೆಗೆ ಬರಸಿಡಿಲಿನಂತೆ ಬಡಿಯಿತು. ಕೈಲಾಸ ಶಿಖರದಂತಿದ್ದ ಮಹಡಿಯಿಂದ ಅವಳು ಬೇಗನೆ ಇಳಿದು ಬಂದಳು. ಅವಳು ಸಿಟ್ಟಿನಿಂದ ಕುದಿಯುತ್ತಿದ್ದಳು. ಆ ಪಾಪಿಷ್ಠೆಯು ಕೈಕೇಯಿಯ ಶಯ್ಯಾಗಾರಕ್ಕೆ ಓಡಿ ಬಂದಳು. ಇನ್ನೂ ನಿದ್ದೆಯಲ್ಲಿದ್ದ ಕೈಕೇಯಿಗೆ ಹೇಳಿದಳು, ಏ ಮೂಢ ಹೆಂಗಸೆ, ಏಳು ಏಳು, ನಿನಗೆ ಅಪಾಯ ಬಂದಿದೆ, ಮಹಾ ಆಪತ್ತು ಸಂಭವಿಸುವುದರಲ್ಲಿದೆ. ಆದರೂ ನಿನಗೇನೂ ತಿಳಿಯದಲ್ಲ. ಸುಂದರಾಕೃತಿ ಅನಿಷ್ಟದವಳೇ, ನಿನ್ನ ಭಾಗ್ಯಕ್ಕಾಗಿ ಹಿಗ್ಗಿ ಬೋಳೆ ಪಡುತ್ತಿದ್ದೆಯಲ್ಲ, ಅದು ಕ್ಷಣಿಕ ಕಣೆ. ನಿನ್ನ ಭಾಗ್ಯವೊಂದು ಭಾಗ್ಯವಾ? ಅದು ಬೇಸಿಗೆ ಪ್ರವಾಹವಿದ್ದಂತೆ. ಮಂತ್ರೆಯ ಮಾತನ್ನು ಕೇಳಿ ಕೈಕೇಯಿಗೆ ಅತೀವ ಬೇಸರವಾಯಿತು. ಅವಳು ಕೇಳಿದಳು, ಮಂತ್ರೆ, ಏನಾಗಿದೆಯೇ ನಿನಗೆ? ಬೆಳ್ಳಂಬೆಳಗ್ಗೆ ಎಲ್ಲ ಕ್ಷೇಮ ತಾನೇ? ನಿನ್ನ ಮುಖ ವಿಷಾದದಿಂದ ಮುರುಟಿಕೊಂಡಿದೆ. ಏನೋ ಭಾರಿ ದುಃಖದಲ್ಲಿರುವಂತಿದೆಯಲ್ಲ, ಏನು ವಿಷಯ ಹೇಳು. ಅವಳು ಕೈಕೇಯಿಯ ಹಿತೈಷಿಣಿ ಎಂಬಂತೆ ಒರಟಾಗಿ ಹೇಳಿದಳು. ರಾಮನ ಬಗ್ಗೆ ಅವಳ ಮನಸ್ಸಿನಲ್ಲಿ ವಿಷಬೀಜವನ್ನು ಬಿತ್ತುವುದೇ ಅವಳ ಉದ್ದೇಶವಾಗಿತ್ತು. ಮಹಾರಾಣಿ, ನಿನ್ನ ದುರ್ದಶೆ ಅಕ್ಷಯವಾಗುತ್ತಿದೆ. ದಶರಥ ಮಹಾರಾಜನು ರಾಮನಿಗೆ ಯುವರಾಜ್ಯ ಪಟ್ಟಾಭಿಷೇಕವನ್ನ ಮಾಡುತ್ತಿದ್ದಾನೆ. ಆ ಕಾರಣ ನಾನು ಆಳವಾದ ಭಯ ಮತ್ತು ದುಃಖಗಳಿಂದ ಕಂಗಾಲಾಗಿ ನಿನ್ನ ಹತ್ತಿರ ಬಂದಿದ್ದೇನೆ. ನನ್ನನ್ನು ಬೆಂಕಿ ಸುಡುತ್ತಿದೆಯೇನೋ ಎಂದು ಭಾಸವಾಗುತ್ತಿದೆ. ನಿನ್ನ ಹಿತಕ್ಕೆ ಇಲ್ಲಿ ಬಂದೆ. ನಿನ್ನ ದುಃಖವೇ ನನ್ನ ದುಃಖ, ನಿನ್ನ ವೃದ್ಧಿಯೇ ನನ್ನ ವೃದ್ಧಿ. ಮಹಾರಾಜನ ಕುಲದಲ್ಲಿ ಹುಟ್ಟಿದವಳು ನೀನು, ಮಹಾರಾಜನ ರಾಣಿಯೂ ಆಗಿರುವೆ. ಆದರೂ ರಾಜಧರ್ಮದ ಕ್ರೌರ್ಯ ನಿನಗೆ ತಿಳಿಯದೇ ಹೋಯಿತಲ್ಲ. ಧರ್ಮವನ್ನು ಮಾತನಾಡುವ ನಿನ್ನ ಗಂಡ ಮಹಾ ದುಷ್ಟ, ಮೃದು ಮಾತನಾಡುವ ಉಗ್ರ. ನಿನ್ನ ಮನಸ್ಸು ಮುಗ್ಧ ನಿರ್ಮಲ. ಅವನ ವಂಚನೆ ನಿನಗೆ ಅರ್ಥವೇ ಆಗುವುದಿಲ್ಲವಲ್ಲ. ಅರ್ಥವಿಲ್ಲದ ಮಾತುಗಳಿಂದ ನಿನ್ನನ್ನು ಮರಳು ಮಾಡುತ್ತಾನೆ ಅವನು. ಆದರೆ ಕೌಸಲ್ಯಗೆ ಎಲ್ಲ ಸೌಭಾಗ್ಯಗಳನ್ನು ಕರುಣಿಸುತ್ತಾನೆ. ನಿನ್ನ ಮಗ ಭರತನನ್ನು ತಾತನ ಮನೆಗೆ ಕಳುಹಿಸಿ ನಿಷ್ಕಂಟಕ ಮಾಡಿಕೊಂಡು ರಾಮನಿಗೆ ರಾಜ್ಯಾಧಿಕಾರವನ್ನು ಕೊಡುತ್ತಿದ್ದಾನೆ. ನೀನು ನಿನ್ನ ಶತ್ರುವನ್ನೇ ಗಂಡನೆಂದು ನಂಬಿದ್ದೀಯೆ. ಮುಗ್ಧೆಯೇ, ಹಿತವಾಗುವುದು ಎಂದು ಹಾವನ್ನು ಯಾರಾದರೂ ಮಡಿಲಲ್ಲಿಟ್ಟುಕೊಳ್ಳುವ ತಾಯಿಯಂತಾಗಿದೆಯಲ್ಲ ನಿನ್ನ ಅವಸ್ಥೆ. ಉಪೇಕ್ಷಿಸಲ್ಪಟ್ಟ ಸರ್ಪವೋ ಶತ್ರುವೋ ಏನು ಮಾಡಬಹುದು, ಅದನ್ನೇ ನಿನ್ನ ಗಂಡನು ನಿನಗೆ ಮಾಡಿದ್ದಾನೆ. ನೋಡಮ್ಮ ಹುಡುಗಿ, ನೀನು ನಿತ್ಯವೂ ಸುಖದಲ್ಲಿ ಇರಬೇಕಾದವಳು. ಆದರೆ ನಿನ್ನ ಆ ಮಹಾರಾಯನು ನಿನ್ನನ್ನು ಸುಳ್ಳು ಸಾಂತ್ವನಗಳಿಂದ ನಿನ್ನ ತಲೆ ಸವರಿ ರಾಮನನ್ನು ರಾಜ್ಯದಲ್ಲಿ ಸ್ಥಾಪಿಸಿಬಿಡುತ್ತಾನೆ. ನೀನು ನಿನ್ನ ಬಂಧುಗಳು ಹಾಳಾಗಿ ಹೋಗುತ್ತೀರಿ. ಅದಕ್ಕೆ ನಾನು ಹೇಳುತ್ತಿರುವುದು, ನೀನು ಕೂಡಲೇ ಏನಾದರೂ ಮಾಡಿ ನಿನ್ನ ಮತ್ತು ನಿನ್ನ ಮಗನ ಹಿತವನ್ನ ಕಾಪಾಡು. ರಾಮ ಪಟ್ಟಾಭಿಷೇಕದ ಸುದ್ದಿಯನ್ನು ಕೇಳಿದ ಕೈಕೇಯಿ ದಿಗ್ಗನೆ ಹಾಸಿಗೆಯಿಂದ ಎದ್ದಳು. ಅವಳ ಹರ್ಷಕ್ಕೆ ಪಾರವೇ ಇರಲಿಲ್ಲ. ತನ್ನ ಕತ್ತಿನಲ್ಲಿದ್ದ ಒಂದು ಬಹು ಅಮೂಲ್ಯ ಆಭರಣವನ್ನ ಕುಬ್ಜೆಗೆ ಕೊಟ್ಟಳು. ಮತ್ತೆಂದಳು, ನನ್ನ ಮುದ್ದಿನ ಮಂಥರೇ, ನೀನೆಂತಹ ಸಿಹಿ ಸುದ್ದಿಯನ್ನ ತಂದಿದ್ದೀಯೇ. ಇದಕ್ಕಿಂತ ಹೆಚ್ಚಿನ ಸಂತೋಷ ನನಗೆ ಬೇರೆ ಇಲ್ಲ. ಇದಕ್ಕಾಗಿ ನಿನಗೆ ಬೇರೆ ಪ್ರಿಯವಾದ ವಸ್ತುವನ್ನೇನಾದರೂ ಕೊಡಲೇ? ರಾಮನಲ್ಲಾಗಲಿ ಭರತನಲ್ಲಾಗಲಿ ನನಗೆ ಭೇದವೇ ಕಾಣಿಸುವುದಿಲ್ಲ. ಆದುದರಿಂದ ಮಹಾರಾಜನು ರಾಮನನ್ನು ಯುವರಾಜನನ್ನಾಗಿ ಮಾಡುವುದು ಅತೀವ ಆನಂದದಾಯಕವಾಗಿದೆ. ಇದಕ್ಕಿಂತ ಹೆಚ್ಚಿನ ಸಂತೋಷದ ವಾರ್ತೆಯನ್ನು ನೀನು ನನಗೆ ಕೊಡಲಾರೆ. ನಿನಗೇನು ಬೇಕೋ ಕೇಳು, ಈಗ ಕೊಟ್ಟೇ ಬಿಡುತ್ತೇನೆ. ಮಂಥರೆಯ ಸಿಟ್ಟು ನೆತ್ತಿಗೇರಿತು. ಕೈಕೇಯಿಯು ಕೊಟ್ಟ ಆಭರಣವನ್ನ ದೂರಕ್ಕೆಸೆದಳು. ಸಿಟ್ಟು ದುಃಖ ಮಿಶ್ರಿತ ಧ್ವನಿಯಲ್ಲೆಂದಳು, ಹುಡುಗಾಟದವಳೇ, ಇದೇನು ನಿನ್ನ ಅವಸ್ಥೆ? ದುಃಖ ಪಡಬೇಕಾದದ್ದಕ್ಕೆ ಸಂತೋಷ ಪಡುತ್ತಿದ್ದೀಯಲ್ಲ. ನೀನು ವಿಪತ್ತಿನ ಸಾಗರದ ಮಧ್ಯದಲ್ಲಿರುವುದು ನಿನಗೆ ತಿಳಿಯುತ್ತಿಲ್ಲವಲ್ಲ. ನಾನು ದುಃಖದಲ್ಲಿದ್ದರೂ ನಿನ್ನನ್ನು ನೋಡಿ ನಗುವೇ ಬರುತ್ತಿದೆ. ಅಳಬೇಕಾದ ಸಂದರ್ಭದಲ್ಲಿ ನಗುತ್ತಿರುವ ನಿನ್ನನ್ನು ಕಂಡರೆ ನಗುಬಾರದ ಇನ್ನೇನಾದೀತು? ನಿನ್ನ ತಿಳಿಗೇಡಿತನವನ್ನು ನೋಡಿದರೆ ನನಗೆ ದುಃಖವಾಗುತ್ತಿದೆ. ಶತ್ರುವು ಪತ್ನಿ ಪುತ್ರರ ಸಹಿತ ಅಭಿವೃದ್ಧಿಯನ್ನು ಹೊಂದುವುದು ಮೃತ್ಯುವೇ ಬಂದಂತಲ್ಲವೇ? ರಾಮನಿಗೆ ಭರತನಿಂದಲೇ ಭಯ. ಏಕೆಂದರೆ ಇಬ್ಬರೂ ರಾಜ್ಯಕ್ಕೆ ಸಮಾನ ಅಧಿಕಾರಿಗಳು.
ಮಹಾಧನ್ವನಾದ ಲಕ್ಷ್ಮಣನು ರಾಮನನ್ನ ಅನುಸರಿಸುತ್ತಾನೆ. ಶತ್ರುಘ್ನನು ನಿನ್ನ ಮಗನೊಂದಿಗಿರುವೆನು. ಆದ್ದರಿಂದ ರಾಮನಾದ ಬಳಿಕ ಭರತನೇ ರಾಜ್ಯಕ್ಕೆ ಅಧಿಕಾರಿ. ರಾಮನು ವಿದ್ವಾಂಸನು, ಕ್ಷತ್ರಿಯ ಧರ್ಮದಲ್ಲಿ ಪಳಗಿರುವವನು, ತನಗೆ ಬಂದ ಕರ್ತವ್ಯಗಳನ್ನು ಕಾಲೋಚಿತವಾಗಿ ನೆರವೇರಿಸತಕ್ಕವನು. ಆದುದರಿಂದಲೇ ರಾಮನನ್ನು ಜ್ಞಾಪಿಸಿಕೊಂಡರೆ ನನ್ನೆದೆ ನಡುಗುತ್ತದೆ. ಕೌಸಲ್ಯೆ ಸೌಭಾಗ್ಯವತಿ ಕಣೆ. ಅವಳ ಮಗನಿಗೆ ಇಂದು ಬೆಳಗಾಗುತ್ತಲೇ ಪುಷ್ಯ ನಕ್ಷತ್ರದಲ್ಲಿ ಪಟ್ಟಾಭಿಷೇಕವಾಗುತ್ತದೆ. ರಾಜ್ಯವನ್ನ ಕೈಗೆ ತೆಗೆದುಕೊಂಡ ಮೇಲೆ ಕೌಸಲ್ಯಗೆ ಪ್ರತಿಸ್ಪರ್ಧಿಗಳೇ ಇರುವುದಿಲ್ಲ. ನೀನು ಅವಳ ಮುಂದೆ ಕೈಕೊಟ್ಟಿಕೊಂಡು ನಿಲ್ಲಬೇಕಾಗುತ್ತದೆ, ಅವಳ ಸೇವೆ ಮಾಡಬೇಕಾಗುತ್ತದೆ. ಭರತನು ರಾಮನ ಕೆಲಸದಾಳಾಗಬೇಕಾಗುತ್ತದೆ. ರಾಮನ ಸಂಬಂಧಿಗಳಾದ ಸ್ತ್ರೀಯರು ಸುಖ ಸಂತೋಷದಿಂದ ಇರುತ್ತಾರೆ. ಭರತನ ಸ್ಥಾನ ಹಾನಿಯಿಂದ ನಿನ್ನ ಸೊಸೆ ದೀನಳಾಗಬೇಕಾಗುತ್ತದೆ. ಪುನಃ ಕೈಕೇಯಿಯು ಪರಮಾನಂದದಿಂದ ಹೇಳಿದಳು, ಮಂಥರೆ, ನಮ್ಮ ರಾಮ ಎಂಥವನು ಎಂಬುದು ಗೊತ್ತಿಲ್ಲವೇ? ಅವನು ಧರ್ಮಜ್ಞನು. ಗುರು ಹಿರಿಯರೆಂದರೆ ಅಪಾರವಾದ ಭಕ್ತಿ, ಕೃತಜ್ಞತೆ. ಅವನು ಸತ್ಯವನ್ನೇ ಆಡುವವನು, ಒಳಗೆ ಹೊರಗೆ ಶುಚಿಯಾಗಿರುವವನು. ಮಹಾರಾಜನ ಜ್ಯೇಷ್ಠಪುತ್ರನಲ್ಲವೇ? ಯುವರಾಜ್ಯಕ್ಕೆ ಅವನೇ ಅಧಿಕಾರಿ. ತಮ್ಮಂದಿರನ್ನು ಸೇವಕರನ್ನು ಪಿತೃವಾತ್ಸಲ್ಯದಿಂದ ನೋಡಿಕೊಳ್ಳುತ್ತಾನೆ. ಗೂನು ಬೆನ್ನಿನವಳೇ, ರಾಮನ ಅಭಿಷೇಕವೆಂದರೆ ನಿನಗೇಕೆ ಸಂಕಟ? ಶ್ರೀರಾಮನು 100 ವರ್ಷ ರಾಜ್ಯವಾಳಿದ ಮೇಲೆ ಪುರುಷ ಶ್ರೇಷ್ಠನಾದ ನನ್ನ ಮಗನೂ ಪಿತ್ರಾರ್ಜಿತವಾದ ರಾಜ್ಯವನ್ನು ಆಳಬಹುದಲ್ಲವೇ? ಇಂತಹ ಅಭ್ಯುದಯ ಕಾಲದಲ್ಲಿ ನೀನೇಕೆ ಪರಿತಪಿಸುತ್ತಿದ್ದೀಯೇ? ನನಗೆ ಭರತನಿಗಿಂತಲೂ ರಾಮನ ಮೇಲೆ ಬಹು ಹೆಚ್ಚು ಪ್ರೀತಿ. ಅವನು ಕೌಸಲ್ಯ ಸೇವೆ ಮಾಡುವುದಕ್ಕಿಂತಲೂ ಹೆಚ್ಚು ಸೇವೆ ನನಗೇ ಮಾಡುತ್ತಾನೆ. ರಾಮನಿಗೆ ರಾಜ್ಯವು ಬಂತೆಂದರೆ ಭರತನಿಗೆ ಬಂತು ಎಂದೇ ಅರ್ಥ. ತಮ್ಮಂದಿರನ್ನು ತನ್ನಂತೆ ಬಗೆಯುವವನು ಅವನು. ಕೈಕೇಯಿಯ ಮಾತಿನಿಂದ ಮಂಥರೆಯ ದುಃಖ ದ್ವಿಗುಣಿಸಿತು. ಅವಳು ಬಿಸಿ ನಿಟ್ಟುಸಿರು ಬಿಟ್ಟಳು. ಮತ್ತೆ ನೋಡಿದಳು. ಅಯ್ಯೋ ಮೂರ್ಖಳೇ, ನಿನಗೆ ಅನರ್ಥ ಒದಗುತ್ತಿದ್ದರೂ ನಿನಗದು ಅರ್ಥವೇ ಆಗುತ್ತಿಲ್ಲವಲ್ಲ. ಶೋಕ ವ್ಯಸನಗಳ ಅಪಾರ ಸಾಗರದಲ್ಲಿ ಮುಳುಗುತ್ತಿರುವುದು ನಿನಗೆ ತಿಳಿಯುವುದೇ ಇಲ್ಲವಲ್ಲ. ರಾಮನು ರಾಜ್ಯವಾಳಿದ ಮೇಲೆ ಅವನ ಮಗನೂ ರಾಜ್ಯವಾಳುತ್ತಾನೆ. ಕೈಕೇಯಿ, ಭರತನು ರಾಜವಂಶದಿಂದ ಹೊರಗಾಗುತ್ತಾನೆ. ರಾಜನ ಮಕ್ಕಳೆಲ್ಲ ರಾಜರಾಗುವುದಿಲ್ಲ. ಎಲ್ಲರನ್ನೂ ರಾಜರನ್ನಾಗಿ ಮಾಡುವುದು ರಾಜನೀತಿಯಲ್ಲ. ರಾಜರು ಹಿರಿಯ ಮಕ್ಕಳಿಗೇ ಪಟ್ಟ ಕಟ್ಟುತ್ತಾರೆ. ನಿನ್ನ ಮಗನು ಕೊನೆಗೆ ಅನಾಥನೇ ಆಗುತ್ತಾನೆ. ಅವನನ್ನು ಕೇಳುವವರೇ ಇಲ್ಲದಂತಾಗುತ್ತದೆ. ಇದನ್ನೆಲ್ಲ ತಿಳಿಸಲೆಂದೇ ನಾನು ನಿನ್ನ ಹತ್ತಿರ ಬಂದಿರುವೆ. ಆದರೆ ಸವತಿಯ ಅಭ್ಯುದಯವನ್ನು ಕಂಡು ನನಗೆ ಬಹುಮಾನ ಕೊಡಲು ಬರುತ್ತೀಯಲ್ಲ. ರಾಮನನ್ನು ಒಮ್ಮೆ ರಾಜನಾಗಿ ಬಿಟ್ಟರೆ ತನ್ನ ರಾಜ್ಯವನ್ನು ನಿಷ್ಕಂಟಕಗೊಳಿಸಲು ನಿನ್ನ ಮಗನನ್ನು ದೇಶಾಂತರಕ್ಕೆ ಅಟ್ಟಬಹುದು ಅಥವಾ ಕೊಲ್ಲಲೂಬಹುದು. ನೀನೇ ಭರತನನ್ನು ಬಾಲ್ಯದಲ್ಲಿಯೇ ಅವನ ಸೋದರ ಮಾವನ ಮನೆಗೆ ಕಳುಹಿಸಿದೆ. ಹತ್ತಿರವಿದ್ದರೆ ಮಾತ್ರ ಸ್ಥಾವರಗಳ ಮೇಲೆ ವ್ಯಾಮೋಹ ಬೆಳೆಯುತ್ತದೆ. ಶತ್ರುಘ್ನನೋ ಭರತನ ಹಿಂದೆ ನಡೆದನು. ಇಲ್ಲಿ ರಾಮನ ಜೊತೆ ಲಕ್ಷ್ಮಣನಿದ್ದಾನೆ. ಒಮ್ಮೆ ವನವಾಸಿಗಳು ಒಂದು ಮರವನ್ನು ಕಡಿಯಲು ಹೋದರಂತೆ. ಆಗ ಅದರ ಸುತ್ತಮುತ್ತಲಿದ್ದ ಬಲ್ಲೆಗಳನ್ನು ಮರವನ್ನು ಕಡಿಯಲು ಬಿಡಲಿಲ್ಲವಂತೆ. ರಾಮನನ್ನು ಲಕ್ಷ್ಮಣನು ರಕ್ಷಿಸುತ್ತಾನೆ, ಲಕ್ಷ್ಮಣನನ್ನು ರಾಮನು ರಕ್ಷಿಸುತ್ತಾನೆ. ಅವರಿಬ್ಬರು ಅಶ್ವಿನಿ ಕುಮಾರರಂತಿದ್ದಾರೆ. ಆದುದರಿಂದ ರಾಮನು ಲಕ್ಷ್ಮಣನಿಗೆ ಯಾವ ಹಾನಿಯನ್ನೂ ಉಂಟು ಮಾಡನು. ಆದರೆ ಭರತನಿಗೆ ಅವನು ಅನ್ಯಾಯವನ್ನು ಮಾಡುವುದರಲ್ಲಿ ಸಂದೇಹವೇ ಇಲ್ಲ. ಆದುದರಿಂದ ನಿನ್ನ ಮಗನು ಕಾಡಿಗೆ ಹೋಗಿರುವುದೇ ಕ್ಷೇಮ. ನಿನಗೂ ಅದೇ ಇಷ್ಟ ತಾನೆ. ಒಂದು ವೇಳೆ ನಿನ್ನ ಮಗನು ನ್ಯಾಯವಾಗಿ ರಾಜ್ಯವನ್ನು ಪಡೆದನಾದರೆ ನಿನಗೂ ನಿನ್ನ ಬಂಧುಗಳಿಗೂ ಶ್ರೇಯಸ್ಸ. ಸುಖ ಸಮೃದ್ಧಿಗೆ ಯೋಗ್ಯನಾದ ನಿನ್ನ ಮಗನು ರಾಮನಿಗೆ ಸಹಜ ಶತ್ರು. ರಾಜ್ಯದ ಸುಖ ಭೋಗಗಳನ್ನು ಪಡೆದ ರಾಮನ ಅಧೀನದಲ್ಲಿ ಎಲ್ಲವನ್ನೂ ಕಳೆದುಕೊಂಡ ಭರತನು ಜೀವಿಸಿರುವುದು ಹೇಗೆ? ರಾಮನಿಂದ ಕಷ್ಟಕ್ಕೆ ಸಿಲುಕಲಿರುವ ಭರತನನ್ನು ನೀನೇ ಕಾಪಾಡಬೇಕು. ಈ ತನಕ ರಾಮನ ತಾಯಿಯನ್ನು ಎಂದರೆ ನಿನ್ನ ಸವತಿಯನ್ನು ಸೌಭಾಗ್ಯದ ದರ್ಪದಿಂದ ನೀನು ತಿರಸ್ಕಾರದಿಂದ ಕಂಡಿರುವೆ. ಈಗ ಅವಳು ನಿನ್ನ ಮೇಲೆ ಸೇಡು ತೀರಿಸಿಕೊಳ್ಳುವುದೇ ಇರುವಳು ಎಂದುಕೊಂಡೆಯಾ? ಯಾವಾಗ ರಾಮನು ರಾಜ್ಯವನ್ನು ವಶಪಡಿಸಿಕೊಳ್ಳುವನೋ ಆಗ ನಿನ್ನ ಮತ್ತು ಭರತನ ಕಥೆ ಮುಗಿದಂತೆಯೇ. ಆದುದರಿಂದ ನಿನ್ನ ಶತ್ರುವನ್ನು ದೇಶದಿಂದ ಹೊರಗೆ ಹಾಕುವುದು ಹೇಗೆ ಎಂಬುದನ್ನು ಚಿಂತಿಸು. ಮಂಥರೆಯು ಕೈಕೇಯಿಯ ಮನಸ್ಸಿನಲ್ಲಿ ಬಿತ್ತಿದ ವಿಷ ಬೀಜವು ಮೊಳಕೆಯೊಡೆದೇ ಬಿಟ್ಟಿತು. ರೋಷವು ಹೆಡೆ ಎತ್ತಿತು. ಬುಸುಗುಟ್ಟಲಾರಂಭಿಸಿದಳು. ಮುಖವು ಬೆಂಕಿಯ ಕೆಂಡದಂತಾಯಿತು. ಅವಳೆಂದಳು, ಮಂಥರೆ, ನೀನು ನನ್ನ ಕಣ್ಣು ತೆರೆಸಿದೆ. ಈಗ ನೋಡುತ್ತಿರು ನಾನೇನು ಮಾಡುವೆನೆಂದು. ರಾಮನನ್ನು ಕೂಡಲೇ ಕಾಡಿಗಟ್ಟಿ ಭರತನಿಗೆ ಪಟ್ಟ ಕಟ್ಟುತ್ತೇನೆ. ಆದರೆ ಇದನ್ನು ಹೇಗೆ ಸಾಧಿಸಬಹುದು ಎಂಬುದನ್ನು ನೀನೇ ಚೆನ್ನಾಗಿ ವಿಚಾರ ಮಾಡಿ ಹೇಳು. ಪಾಪಿಷ್ಠೆ ಮಂಥರೆ ಎಂದಳು. ಬಾಪುರೆ ಕೈಕೇಯಿ,
ನಿನ್ನ ಮಗ ಭರತನು ಮಾತ್ರ ರಾಜ್ಯವನ್ನ ಪಡೆಯಬೇಕು. ಅದಕ್ಕೆ ಉಪಾಯವನ್ನು ಹೇಳುತ್ತೇನೆ ಕೇಳು. ನಿನಗೆ ನೆನಪಿಲ್ಲವಾ? ಅಥವಾ ಹಾಗೆ ನಟಿಸುತ್ತಿದ್ದೀಯಾ? ಅದನ್ನು ನನ್ನಿಂದಲೇ ಕೇಳಬೇಕಾ? ಹಾಗಿದ್ದರೆ ಹೇಳುತ್ತೇನೆ ಕೇಳು, ಅನಂತರ ವಿಮರ್ಶೆ ಮಾಡಿ ನೋಡು. ಹಿಂದೆ ದೇವಾಸುರರ ಯುದ್ಧ ನಡೆಯಿತಲ್ಲ, ಆಗ ಅನೇಕ ರಾಜರ್ಷಿಗಳ ಸಂಗಡ ನಿನ್ನ ಗಂಡನೂ ದೇವರಾಜನ ನೆರವಿಗೆ ಹೋಗಿದ್ದನು. ಜೊತೆಯಲ್ಲಿ ನಿನ್ನನ್ನೂ ಕರೆದುಕೊಂಡು ಹೋಗಿದ್ದನು. ಅವನು ದಕ್ಷಿಣ ದಿಕ್ಕಿನಲ್ಲಿರುವ ವೈಜಯಂತ ಎಂಬ ಪಟ್ಟಣದ ಕಡೆಗೆ ಹೋದನು. ಅದು ದಂಡಕಾರಣ್ಯದಲ್ಲಿ ಇದೆಯಷ್ಟೇ. ಅಲ್ಲಿದ್ದ ರಾಕ್ಷಸ ತಿಮಿಧ್ವಜ ಅಥವಾ ಶಂಬರಾಸುರ ಅವರು ದೇವತೆಗಳೊಡನೆ ಕಾದಾಡುತ್ತಿದ್ದರು. ಅವನು ಮಹಾಮಾಯಾವಿ. ಅವನೊಡನೆ ಭೀಕರವಾದ ಯುದ್ಧ ನಡೆಯಿತು. ಯುದ್ಧದ ಗಾಯಾಳುಗಳು ರಾತ್ರಿ ನಿದ್ರಿಸುತ್ತಿದ್ದಾಗ ಅಸುರ ಸೈನಿಕರು ಬಂದು ಅವರನ್ನು ಕೊಲ್ಲುತ್ತಿದ್ದರು. ಆ ಯುದ್ಧದಲ್ಲಿ ಗಾಯಗೊಂಡ ನಿನ್ನ ಗಂಡನು ಪ್ರಜ್ಞೆ ಕಳೆದುಕೊಂಡನು. ನೆನಪಿದೆಯೇ? ನೀನು ಅವನನ್ನು ರಣರಂಗದಿಂದ ಹೊರಗೆ ಸಾಗಿಸಿ ಅವನ ಪ್ರಾಣವನ್ನೇ ಉಳಿಸಿದೆ. ಆದುದರಿಂದ ಸಂತುಷ್ಟನಾದ ರಾಜನು ನಿನಗೆ 2 ವರಗಳನ್ನು ಕೊಟ್ಟನು. ಆದರೆ ನೀನು ಅವುಗಳನ್ನು ಆಗ ತೆಗೆದುಕೊಳ್ಳಲಿಲ್ಲ. ಯಾವಾಗ ಬೇಕೆನಿಸುತ್ತದೋ ಆಗ ತೆಗೆದುಕೊಳ್ಳುವುದಾಗಿ ನೀನು ಹೇಳಿದೆ. ಅದನ್ನು ನಾನು ಇನ್ನೂ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದೇನೆ. ಈಗ ಆ ವರಗಳನ್ನು ಕೇಳಲು ಸರಿಯಾದ ಸಮಯ ಬಂದಿದೆ. 1ನೇ ವರದಿಂದ ಭರತನ ರಾಜ್ಯಾಭಿಷೇಕವನ್ನು ಕೇಳು. ಇನ್ನೊಂದರಿಂದ ರಾಮನಿಗೆ 14 ವರ್ಷ ವನವಾಸವನ್ನು ಕೇಳು. ರಾಮನು 14 ವರ್ಷ ವನವಾಸವನ್ನ ಮಾಡಿದರೆ ಭರತನ ಆಡಳಿತದಿಂದ ಸಂತುಷ್ಟರಾದ ಪ್ರಜೆಗಳು ಅವನನ್ನು ಪ್ರೀತಿಸುತ್ತಾರೆ, ರಾಮನನ್ನು ಮರೆತೇ ಬಿಡುತ್ತಾರೆ. ಹೀಗೆ ಭರತನು ರಾಜ್ಯದಲ್ಲಿ ಸ್ಥಿರಗೊಳ್ಳಬಹುದು. ನೀನು ಈಗಲೇ ಕ್ರೋಧಾಗಾರಕ್ಕೆ ಹೋಗಿ ಮಲಗು. ಮಲಿನ ವಸ್ತ್ರವನ್ನು ಉಟ್ಟಿಕೊಂಡು ಬರೀ ನೆಲದ ಮೇಲೆ ಮಲಗು. ರಾಜನು ಬಂದರೆ ಅವನ ಕಡೆ ನೋಡಬೇಡ, ಮಾತನಾಡಲೂ ಬೇಡ. ಸುಮ್ಮನೆ ಕಣ್ಣೀರು ಸುರಿಸುತ್ತಾ ಬಿದ್ದಿರು. ನನಗೆ ಗೊತ್ತು, ನೀನೆಂದರೆ ನಿನ್ನ ಗಂಡನಿಗೆ ಪ್ರಾಣ. ನಿನಗಾಗಿ ಅವನು ಬೆಂಕಿಗೆ ಬೀಳಬೇಕೆಂದಾದರೂ ಬಿದ್ದಾನು. ನಿನ್ನನ್ನು ಸಿಟ್ಟಿಗೆಬ್ಬಿಸಲು ಅವನಿಗೆ ಧೈರ್ಯವಿಲ್ಲ. ಸಿಟ್ಟಿನಲ್ಲಿರುವ ನಿನ್ನನ್ನು ನೋಡಲೂ ಅವನಿಂದಾಗದು. ನಿನ್ನ ಮಾತನ್ನು ಮೀರಲೂ ಅವನು ಶಕ್ತನಲ್ಲ. ಹೆಡ್ಡಿ, ನಿನ್ನ ಭಾಗ್ಯದ ಬಲವೇನೆಂಬುದು ನಿನಗೇ ತಿಳಿಯದು. ಅವನು ಮಣಿ ಮುತ್ತು ಆಭರಣಗಳ ಪ್ರಲೋಭನೆಯನ್ನು ತೋರಿಸಿದರೆ ನೀನು ಅದಕ್ಕೆಲ್ಲ ಮರುಳಾಗಬೇಡ. ರಾಮನ ವನವಾಸ, ಭರತನ ಪಟ್ಟಾಭಿಷೇಕ, ಇವೆರಡಕ್ಕೆ ನೀನು ಪಟ್ಟಾಗಿ ಹಠ ಹಿಡಿ. ಹೀಗೆ ನಿನ್ನ ಸ್ವಾರ್ಥವನ್ನು ಸಾಧಿಸಿಕೊಳ್ಳದೆ ಬಿಡಬೇಡ. ರಾಮನು ಕಾಡಿನಿಂದ ಹಿಂದಕ್ಕೆ ಬರುವಷ್ಟರಲ್ಲಿ ಭರತನು ರಾಜ್ಯದಲ್ಲಿ ಆಳವಾಗಿ ಬೇರು ಬಿಟ್ಟಿರುತ್ತಾನೆ. ಆಗ ಅವನನ್ನು ಅಲ್ಲಾಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಈಗ ನೀನು ಮಾಡಬೇಕಾದ ಮೊದಲನೇ ಕೆಲಸವೆಂದರೆ ರಾಮ ಪಟ್ಟಾಭಿಷೇಕದ ಸಿದ್ಧತೆಗಳನ್ನು ತಡೆ ಹಿಡಿಯುವುದು. ಮಂಥರೆಯ ಅನರ್ಥೋಪದೇಶದಂತೆ ನಡೆದರೆ ತನ್ನ ಅರ್ಥಸಿದ್ಧಿಯಾಗುವುದು ಎಂದು ಭ್ರಮಿಸಿದ ಕೈಕೇಯಿಯು ಮಂಥರೆಯನ್ನು ಹೊಗಳಲಾರಂಭಿಸಿದಳು. ಗುಣಮ್ಮ, ನೀನು ಇಷ್ಟು ತಲೆ ಇರುವವಳು ಎಂಬುದು, ಇಷ್ಟು ಚೆನ್ನಾಗಿ ಮಾತನಾಡುವವಳು ಎಂಬುದು ನನಗೆ ತಿಳಿದೇ ಇರಲಿಲ್ಲ ಕಣೆ. ನಿಜವಾಗಿಯೂ ಭೂಮಿಯ ಮೇಲಿರುವ ಕುಬ್ಜೆಯರಲ್ಲಿ ನೀನೇ ಅತಿ ಶ್ರೇಷ್ಠಳಾದವಳು. ನೀನು ಯಾವಾಗಲೂ ನನಗೆ ಹಿತವಾಗುವ ಕೆಲಸವನ್ನೇ ಮಾಡುವವಳು. ಎಂತೆಂತಹ ದುರ್ಬುದ್ಧಿಯ ಕ್ರೂರ ಮನಸ್ಸಿನ ಕುಬ್ಜೆಯರು ಇರುತ್ತಾರೆ ಗೊತ್ತಾ? ಆದರೆ ನೀನು ಅವರಂತಲ್ಲ. ನಿನ್ನದು ನಿರ್ಮಲವಾದ ಮನಸ್ಸು, ಉದಾರ ಬುದ್ಧಿ. ನಿನ್ನ ಚಂದವನ್ನಾದರೂ ಎಷ್ಟು ಹೊಗಳಲಿ. ಗಾಳಿಗೆ ಬಗ್ಗಿದ ಕಮಲದಂತೆ ಇರುವವಳು ನೀನು. ನಿನ್ನ ಎದೆ ಹೆಗಲಿನವರೆಗೆ ಚಾಚಿಕೊಂಡಿದೆ. ಕೆಳಗೆ ಸುಂದರವಾದ ಹೊಕ್ಕಳುಗಳಿಂದ ಕೂಡಿದ ಹೊಟ್ಟೆಯು ದಪ್ಪಗಿರುವ ಸ್ತನವನ್ನು ಕಂಡು ನಾಚಿ ತೆಳ್ಳಗಾಗಿದೆ. ನಿನ್ನ ಜಗನವು ಸೌಂದರ್ಯವನ್ನು ಕಕ್ಕುತ್ತಿದೆ. ನಿರ್ಮಲ ಚಂದ್ರನಂತಿದೆ ನಿನ್ನ ಮುಖ. ಆಹಾಹಾ, ಅದೆಷ್ಟು ಚೆಲುವಿಯೇ ನೀನು. ನಿನ್ನ ಮೀನಖಂಡಗಳ ಸೊಗಸೇ ಸೊಗಸು. ನಿನ್ನ ಪಾದಗಳು ಅದೆಷ್ಟು ಉದ್ದಕ್ಕಿವೆ. ನಿನ್ನ ವಿಶಾಲವಾದ ತೊಡೆಗಳು ರೇಷ್ಮೆಯ ಸೀರೆಯಿಂದ ಕಂಗೊಳಿಸುತ್ತಿದೆ. ನನ್ನ ಮುಂದೆ ನೀನು ನಡೆದಾಡಿದರೆ ರಾಜಹಂಸ ನಡೆದಂತಾಗುತ್ತದೆ. ಆ ಶಂಬರಾಸುರನ 1000 ಮಾಯೆಗಳು ನಿನ್ನಲ್ಲಿಯೇ ಇವೆ. ಏಕೆ? ಅದಕ್ಕಿಂತ 1000 ಪಟ್ಟು ಹೆಚ್ಚೇ ನಿನ್ನಲ್ಲಿದೆ. ನಿನ್ನ ಈ ಬೆನ್ನಿನ ಗೂನು ಇದೆಯಲ್ಲ, ಅದು ರಥದ ಮೂಕಿಯಂತೆ ಎಂದು ಕಾಣಿಸುತ್ತಿದೆ. ಆ ಗಂಟಿನಲ್ಲಿ ನಿನ್ನ ಬುದ್ಧಿಯ ವೈಭವ, ಕ್ಷತ್ರವಿದ್ಯೆ, ಮಾಯೆಗಳೆಲ್ಲ ತುಂಬಿಕೊಂಡಿದೆ. ಅದಕ್ಕೊಂದು ಚಿನ್ನದ ಸರವನ್ನು ಮಾಡಿಸಿ ಹಾಕುತ್ತೇನೆ. ರಾಮನು ಕಾಡಿಗೆ ಹೋಗಿ ಭರತನಿಗೆ ಒಂದು ಪಟ್ಟಾಭಿಷೇಕವಾಗಲಿ, ಅದಕ್ಕೊಂದು ಚಿನ್ನದ ತಗಡನ್ನು ಹೊದಿಸುತ್ತೇನೆ. ನಿನ್ನ ಅಪ್ಸರೆಯಂತಹ ಮುಖಕ್ಕೆ ಚಿನ್ನದ ತಿಲಕವಿರಿಸುತ್ತೇನೆ. ನಿನಗೆ ಸುಂದರ ಸುಂದರವಾದ ನಗಗಳನ್ನು ಮಾಡಿಸಿ ಹಾಕುತ್ತೇನೆ. ನೀನು ಶುಭ್ರವಾದ ಸೀರೆಯನ್ನುಟ್ಟು ದೇವ ಸ್ತ್ರೀಯರಂತೆ ಓಡಾಡಬೇಕು. ಚಂದ್ರನಿಗೆ ಪ್ರತಿಸ್ಪರ್ಧಿಯಂತಿರುವ ನಿನ್ನ ಮುಖಕ್ಕೆ ಹೋಲಿಕೆಯೇ ಇಲ್ಲ. ನಮ್ಮ ಶತ್ರುಗಳನ್ನು ನಿಂದಿಸುತ್ತಾ ಓಡಾಡುವುದೇ ನಿನ್ನ ಉದ್ಯೋಗ. ಎಲ್ಲ ಅಲಂಕಾರಗಳಿಂದ ಅಲಂಕೃತಳಾದ ನಿನ್ನ ಸೇವೆಯನ್ನು ಇತರ ಕುಬ್ಜೆಯರು ಮಾಡಬೇಕು. ನೀನು ಮಾತ್ರ ನನ್ನ ಸೇವೆಯನ್ನೇ ಮಾಡಬೇಕು. ವೇದಿಯ ಮೇಲಿನ ಅಗ್ನಿಶಿಕೆಯಂತೆ ಶುಭ್ರವಾದ ಹಾಸಿಗೆ ಮೇಲೆ ಮಲಗಿದ್ದ ಕೈಕೇಯಿಗೆ ಮಂಥರೆ ಎಂದಳು,
ಅಮ್ಮ ಮಹಾರಾಣಿ, ಅದೆಲ್ಲ ಆಮೇಲಾಗಲಿ, ನೀನು ಕೂಡಲೇ ಕಾರ್ಯಪ್ರವೃತ್ತಳಾಗಬೇಕು. ನೀರು ಹರಿದು ಹೋದ ಮೇಲೆ ಕಟ್ಟೆಯನ್ನು ಕಟ್ಟುವುದರಲ್ಲಿ ಏನು ಪ್ರಯೋಜನ? ಏಳು ಏಳು, ಕ್ರೋಧಾಗಾರದಲ್ಲಿ ರಾಜನಿಗೆ ಕಾಣಿಸಿಕೊಳ್ಳಬೇಕು. ಹೀಗೆ ಮಂಥರೆಯ ಪ್ರೇರಣೆಯಂತೆ ಕೈಕೇಯಿಯು ಮಂಥರೆಯ ಜೊತೆಯಲ್ಲಿ ಸಿಟ್ಟಿನ ಅರಮನೆಗೆ ಧಾವಿಸಿದಳು. ತನ್ನ ಸೌಭಾಗ್ಯದಿಂದ ಮದೋನ್ಮತ್ತಳಾದ ಅವಳು ತನ್ನ ಮೇಲೆ ಹೇರಿಕೊಂಡಿದ್ದ ನೂರಾರು ಅಮೂಲ್ಯ ಆಭರಣಗಳನ್ನ ಕಿತ್ತು ಬಿಸಿಟಳು. ಬಂಗಾರದ ಬಣ್ಣದ ಅವಳು ನೆಲದ ಮೇಲೆ ಮಲಗಿಕೊಂಡಳು. ಮತ್ತೆ ಮಂಥರೆಗೆ ಹೇಳಿದಳು, ಏ ಗೂನಿ, ನಾನಿಲ್ಲಿ ಸತ್ಯನೆಂದು ರಾಜನಿಗೆ ಹೇಳೋ ಪ್ರಸಂಗ ನಿನಗೆ ಬರಲೂಬಹುದು. ರಾಮನು ಕಾಡಿಗೆ ಹೋದ ಮೇಲೆ ಭರತನಿಗೆ ರಾಜ್ಯವು ದೊರೆಯುವುದು. ನನಗೆ ಚಿನ್ನ ಬೇಡ, ರನ್ನ ಬೇಡ, ಔತಣಗಳೂ ಬೇಡ. ರಾಮನೇನಾದರೂ ರಾಜ್ಯಾಭಿಷಕ್ತನಾದರೆ ನನ್ನ ಕತೆ ಇಲ್ಲಿಗೆ ಮುಗಿಯಿತು. ಆಗ ಮಂಥರೆ ಎಂದಳು, ಭಾಗ್ಯವತಿ, ಒಂದು ವೇಳೆ ಈ ರಾಜ್ಯ ರಾಮನ ಕೈ ಸೇರಿದರೆ ನೀನು ನಿನ್ನ ಮಗನು ಒಟ್ಟಿಗೇ ಕಷ್ಟಪಡಬೇಕಾಗುತ್ತದೆ. ಆದ್ದರಿಂದ ಎಂತಾದರೂ ಭರತನಿಗೆ ಪಟ್ಟವಾಗುವಂತೆ ಮಾಡು ನೀನು. ಕೈಕೇಯಿಗೆ ಕೋಪ ಉಕ್ಕಿ ಬಂತು. ಮಂಥರೆಯ ಮೇಲೆ ಪ್ರೇಮವೂ ಉಕ್ಕಿ ಬಂತು. ಮಂಥರೆಯನ್ನು ಮತ್ತೆ ಮತ್ತೆ ಹೊಗಳಿದಳು. ಪುನಃ ನುಡಿದಳು, ಮಂಥರೆ, ನಾನು ಕೋಪದ ಮನೆಯಿಂದ ನೇರ ಯಮನ ಮನೆಗೆ ಹೋಗಬೇಕಾಗಬಹುದು, ಅಥವಾ ರಾಮನು ಕಾಡಿಗೆ ತೊಲಗಿದ ಮೇಲೆ ಭರತನಿಗೆ ರಾಜ್ಯವಾಗಿ ಸುಖವಾದ ಅರಮನೆಯಲ್ಲೂ ಇರಬಹುದು. ಅವನ ಮಹತ್ವಾಕಾಂಕ್ಷೆಗಳು ನೆರವೇರುವುದು. ರಾಮನು ಕಾಡಿಗೇನಾದರೂ ಹೋಗಲಿಲ್ಲ ಎಂದಿಟ್ಟುಕೋ, ಆಗ ನನಗೆ ಹಾಸಿಗೆ ಬೇಡ, ಹೂಮಾಲೆಗಳು ಬೇಡ, ಸುಗಂಧ ದ್ರವ್ಯ ಬೇಡ, ಕಣ್ಣಿಗೆ ಕಾಡಿಗೆ ಬೇಡ, ಹೆಚ್ಚೇಕೆ ಪ್ರಾಣವೇ ಬೇಡ. ನಾನು ಪ್ರಾಣ ಬಿಟ್ಟಿದ್ದನ್ನು ರಾಜನಿಗೆ ನೀನೇ ನಿವೇದಿಸಬೇಕಾಗಬಹುದು. ನೆಲದ ಮೇಲೆ ಮಲಗಿದ್ದ ಅವಳು ಕೆಳಗೆ ಬಿದ್ದ ಕಿನ್ನರಿಯಂತೆ ಕಾಣುತ್ತಿದ್ದಳು. ಅವಳ ಮುಖ ಕಪ್ಪಿಟ್ಟಿತ್ತು. ಮಾಲೆ ಆಭರಣಗಳು ಇಲ್ಲದ ಅವಳ ನಕ್ಷತ್ರಗಳಿಲ್ಲದ ಕತ್ತಲು ಕವಿದ ದಿವದಂತೆ ಕಾಣುತ್ತಿದ್ದಳು. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ, ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ, ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ, ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ, ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ, ದಂಡಕಾರಣ್ಯಕ್ಕೆ ಹೋಗಿ ಚಂಡ ದೈತ್ಯನ ಗೆಲಿದವಗೆ, ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.